ಹಾಯ್, ನಾನು ನಿವೇದಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಂತಿದೆ ಅಂತ ಕಾಣ್ತಿದ್ಯಾ? ವೀಕೆಂಡ್ ಬರ್ತಿತ್ತು, ಎಂತಾದ್ರೂ ಸ್ಪೆಷಲ್ ತಿಂಬ ಅಂತ ಅನ್ಸ್ತದೆ ಎಲ್ಲರಿಗೂ. ಹಾಗೆ ನಂಗೆ ಕೂಡ ಫುಲ್ ಕ್ರೇವಿಂಗ್ ಆಗ್ತದೆ ಚಿಕನ್ ಅಲ್ಲಿ ಎಂತಾದ್ರೂ ತಿಂಬ ಅಂತ. ಅದಕ್ಕೆ ನಾ ಅನ್ಕೊಂಡೆ ಆಚೆ ಎಲ್ಲ ಹೋಗಿ ತಿಂದ್ರೆ ಡಯಟ್ ಅಂತೂ ಫುಲ್ ಹಾಳಾಗ್ತು. ಅದಕ್ಕೆ ಮನೇಲಿ ಎಂತಾದ್ರೂ ಮಾಡ್ಕೊಂಬ ಅಂತ ಅನ್ಕೊಂಡೆ. ಅದಕ್ಕೆ ಚಿಕನ್ ಚಾಪ್ಸ್ ಮಾಡುವ ಅಂತ ಇದ್ದೆ. ಚಂದ ಆಗ್ತದೆ, ಟೇಸ್ಟ್ ಎಲ್ಲ ಒಳ್ಳೆ ಆಗ್ಬೋದಂತ. ನಿಮ್ಗೂ ಕೂಡ ಅದ್ ಹೆಂಗ್ ಮಾಡೋದು ಅಂತ ತೋರ್ಸುವ ಅಂತ ಅನ್ಕೊಂಡಿದ್ದೆ. ಬನ್ನಿ ನೋಡುವ. ಚಿಕನ್ ಚಾಪ್ಸಿಗೆ ಎಂತೆಲ್ಲ ತಗೊಂಡಿದೆ ಐಟಮ್ಸ್ ಅಂದ್ರೆ, ಆನಿಯನ್ ತಗೊಂಡಿದೆ, ಇದು ಟೊಮ್ಯಾಟೊ, ಬೆಳ್ಳುಳ್ಳಿ, ಶುಂಠಿ, ಮತ್ತೆ ಕೊತ್ತಂಬರಿ ಮತ್ತೆ ಪುದೀನಾನ ಚಾಪ್ ಮಾಡಿ ಇಟ್ಟಿದೆ ತೊಳೆದು. ಇದು ಹಸಿಮೆಣಸು, ಇದು ಫ್ರೈ ಮಾಡ್ಲಿಕ್ಕೆ ಆನಿಯನ್ ಎಕ್ಸ್ಟ್ರಾ ತಗೊಂಡದ್ದು. ಇದ್ರಲ್ಲಿ ಸೋಂಪು, ಕಾಳ್ಮೆಣ್ಸ್ ಮತ್ತೆ ಜೀರಿಗೆ ಇತ್ತು. ಇದ್ರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಮತ್ತೆ ಪಲಾವ್ ಎಲೆ. 1.5 kg ಚಿಕನ್ ಇತ್ತು. ಗೋಡಂಬಿ ಇಲ್ಲ, ಅದಕ್ಕೋಸ್ಕರ ನಾನು ಶೇಂಗಾನ ಫ್ರೈ ಮಾಡಿ ಇಟ್ಟಿದೆ. ಮತ್ತೆ ಕಸ್ತೂರಿ ಮೇಥಿ ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಿದ್ದೆ. ಫ್ರೈ ಮಾಡ್ಕೊಳಕ್ ಸ್ವಲ್ಪ ಆಯಿಲ್ ಸಾಕು, ಜಾಸ್ತಿ ಬೇಡ. ಆಯಿಲಿಗೆ ಈಗ ಚಕ್ಕೆ, ಲವಂಗ ಎಲ್ಲ ಹಾಕಿ, ಪಲಾವ್ ಎಲೆ ಕೂಡ, ಅದಕ್ಕೆ ಸ್ವಲ್ಪ ಸೋಂಪು, ಕಾಳುಮೆಣಸು ಎಲ್ಲ ಹಾಕ್ತಿದ್ದೆ. ಇದಕ್ಕೆ ಸ್ವಲ್ಪ ಆನಿಯನ್. ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಮತ್ತು ಶುಂಠಿ. ಇದನ್ನು ಫ್ರೈ ಮಾಡೋದು. ಟೊಮ್ಯಾಟೊ ಹಾಕೊಂಡಿದೆ. ಮತ್ತೆ ಇದಕ್ಕೆ ಇವಾಗಲೇ ಹಸಿಮೆಣಸು ಕೂಡ ಆಡ್ ಮಾಡ್ಕೋಬಹುದು. ಗ್ರೈಂಡ್ ಮಾಡ್ತೆ, ಅದಕ್ಕೆ ಚಾಪ್ ಮಾಡ್ಲಿಲ್ಲ ಹಸಿಮೆಣಸನ್ನ. ಇದೆಲ್ಲ ಫುಲ್ ಚಂದ ಫ್ರೈ ಆಗ್ಬೇಕು. ಟೊಮ್ಯಾಟೊ ಎಲ್ಲ ಫುಲ್ ಸಾಫ್ಟ್ ಆಗ್ಬೇಕು. ಇದನ್ನ ಫ್ರೈ ಮಾಡ್ತಿದ್ನಲ್ಲ, ಇದಕ್ಕೆ ನಾನು ಪುದೀನ ಮತ್ತೆ ಕೊತ್ತಂಬರಿನ ಆಡ್ ಮಾಡ್ತಿದ್ದೆ. ಇದೆಲ್ಲ ಚಂದ ಫ್ರೈ ಆಗಿ ಫುಲ್ ಎಲ್ಲ ಅದು ನೀರಿನ ಅಂಶ ಎಲ್ಲ ಹೋಗಿ ಫುಲ್ ಸಾಫ್ಟ್ ಆಗತ್ತ. ಆಮೇಲೆ ಕೂಲ್ ಮಾಡಿ ಗ್ರೈಂಡ್ ಮಾಡ್ಬೇಕು. ಜೊತೆಗೆ ಚಂದ ನೀರು ಕುಡಿಬೇಕು. ಎಂತ ಗೊತ್ತಾ, ಚಂದ ನೀರ್ ಕುಡಿಬೇಕಂದ್ರೆ ಬಾಟಲ್ ಚಂದ ಇದ್ರೆ ಮಾತ್ರ ನೀರ್ ಸೇರೋದಾಯ್ತಾ, ಇಲ್ಲಾಂದ್ರೆ ನೀರ್ ಒಳಗ್ ಹೋಗುದಿಲ್ಲ. ಅದಕ್ಕೆ ನಮ್ಮ ಎಂತ ಮಾಡ್ತಾರೆ ಗೊತ್ತಾ, ನಾನು ತೋರಿಸ್ತಿದ್ದೆ. ಫುಲ್ ಎಲ್ಲ ಡಿಫ್ರೆಂಟ್ ಟೈಪ್ ಆಫ್ ಬಾಟ್ಲಿಗೆ ಎಲ್ಲ ನೀರು ತುಂಬಿಸಿಡ್ತರು. ಎಂತ ಹಂಗಾದ್ರು ನೀರ್ ಕುಡಿಲಿ ನಾನು ಅಂತ. ನೀರ್ ಕುತ್ಕೊಳ್ಳುದು. ಎಲ್ಲ ಐಟಮ್ಸ್ ಹಾಕಿದ್ಮೇಲೆ ಈಗ ಈ ತರ ಕಾಣ್ತಿತ್ತು. ನೀರೆಲ್ಲ ಡ್ರೈ ಆಗಿದೆ. ಈಗ ಸ್ಟವ್ ಆಫ್ ಮಾಡಿ ಇದನ್ನ ತಣ್ಣಗಾಗಕ್ ಬಿಡ್ಬೇಕು. ಅಷ್ಟ್ರಲ್ಲಿ ನಾವು ಗೀ ರೈಸ್ ಎಂತಾದ್ರೂ ಮಾಡುವ, ಅದಕ್ಕೆ ರೆಡಿ ಮಾಡ್ಕೊಳ್ಳುವ. ಚಾಪ್ಸ್ ಜೊತೆ ಖಾಲಿ ರೈಸ್ ಒಂಥರ ಪ್ಲೇನ್ ಅನ್ಸ್ತದಲ್ಲ, ಅದಕ್ಕೆ ಗೀ ರೈಸ್ ಇಲ್ಲ ಅಂದ್ರೆ ಜೀರಾ ರೈಸ್ ಎಂತಾದ್ರೂ ಮಾಡುವ ಅಂತ ಅನ್ಕೊಂಡೆ. ಸಡನ್ ಥಾಟ್ ಇದು ಈಗ ಅನ್ಸೋದು. ಸೊ ಅದಕ್ಕೆ ಎಂತೆಲ್ಲ ಬೇಕಂತ ರೆಡಿ ಮಾಡ್ಕೊಂಬ. ಇದು ಸ್ವಲ್ಪ ಡಾರ್ಕ್ ಇತ್ತು, ಬ್ಲ್ಯಾಕ್ ತೊಳ್ಕೊ ಬರ್ತೆ. ಅದು ಜೀರಾ ರೈಸ್ ಇಲ್ಲ ಗೀ ರೈಸ್, ಅದೊಂಥರ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೆ. ಜೀರಾ ರೈಸ್ ಮಾಡೋಕೆ ಎಂತೆಲ್ಲ ಬೇಕಂತ ತಿಳ್ಕೊಂಡಿದೆ ತೋರಿಸ್ತೆ. ಆನಿಯನ್ ತಗೊಂಡಿದೆ, ಚಾಪ್ ಮಾಡ್ಕೊಂಡಿದ್ದೆ, ಮತ್ತೆ ಹಸಿಮೆಣಸು, ಇದ್ರಲ್ಲಿ ಸೋಂಪು ಮತ್ತೆ ಜೀರಿಗೆ ಇತ್ತು, ಮತ್ತೆ ಇದು ಮನೆಯಲ್ಲೇ ಮಾಡಿದ್ದು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೆ ಒಂಚೂರು ಎಣ್ಣೆ ಇಲ್ಲ ತುಪ್ಪ, ಅಷ್ಟೇ ಸಾಕು. ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಗೀ ಹಾಕ್ತೆ. 1 2 2 ಟೇಬಲ್ ಸ್ಪೂನ್ ಅಷ್ಟು ಗೀ ಹಾಕಿ ತೋರಿಸ್ತೆ ಬನ್ನಿ. ತುಪ್ಪ ಹೀಟ್ ಆಗಿತ್ತು, ಅದಕ್ಕೀಗ ಸೋಂಪು ಮತ್ತೆ ಜೀರಿಗೆ ಹಾಕ್ತೆ. ಹಸಿಮೆಣಸು ಕೂಡ
ಮತ್ತು ಅದಕ್ಕೆ ಆನಿಯನ್. ಇಟ್ಸ್ ಫುಲ್ ಈಸಿ. ಇದಿಷ್ಟು ಹಾಕಿ ಫ್ರೈ ಮಾಡಿ, ಇದಕ್ಕೊಂದು ಸ್ವಲ್ಪ ಅಕ್ಕಿ ಹಾಕಿ ಫ್ರೈ ಮಾಡಿ ವಿಜಿಲ್ ಕೂಗ್ತಿದ್ರೆ ಆಯ್ತು. ಸಿಂಪಲ್ ರೈಸ್. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ವಿಡಿಯೋ ಆನ್ ಮಾಡೋಕೆ ನೆನಪಿಲ್ಲ. ಇದಕ್ಕೆ ಅಕ್ಕಿ ಹಾಕಿ ಫ್ರೈ ಮಾಡಿ. ನಾನು ಮನೆಗೆ ಯೂಸ್ ಮಾಡೋದು ಸೋನಾ ಮಸೂರಿ ಅಕ್ಕಿ, ಅದನ್ನೇ ಹಾಕೊಂಡಿದ್ದೆ. ಒಂದು ಪಾವ್ ಅಕ್ಕಿ ತಗೊಂಡಿದ್ದೆ, ಅದಕ್ಕೆ 2 ಗ್ಲಾಸ್ ನೀರು ಹಾಕಿ ಮತ್ತು ಅದಕ್ಕೊಂಚೂರು ಸಾಲ್ಟ್ ಹಾಕ್ತಿದ್ದೆ. ಈಗ ಕುಕ್ಕರ್ ಮುಚ್ಚಳ ಹಾಕಿ 2 ವಿಜಿಲ್ ಕುಗ್ಸುದು ಅಷ್ಟೇ. ನಾವು ಫ್ರೈ ಮಾಡಿಟ್ಟಿರೋದು ಈಗ ತಣ್ಣಗಾಗಿದೆ. ಇದನ್ನ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡುವ. ಟ್ರಾನ್ಸ್ಫರ್ ಮಾಡಿ ಇದಕ್ಕೆ ನಾನು ಆಗ್ಲೇ ತೋರಿಸಿದ್ದೆ, ಕ್ಯಾಶು ಇಲ್ಲ, ಅದಕ್ಕೋಸ್ಕರ ನಾನು ಶೇಂಗಾನ ಫ್ರೈ ಮಾಡಿಟ್ಟಿದ್ದೆ, ಅದೊಂದು ಸ್ವಲ್ಪ ಹಾಕ್ತಿದ್ದೆ. ಅದು ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ, ಅದಕ್ಕೋಸ್ಕರ ಅಷ್ಟೆ. ಗ್ರೈಂಡ್ ಮಾಡಿ ಬಂದು ತೋರಿಸ್ತೀನಿ. ಈ ತರ ಫುಲ್ ನೈಸ್ ಆಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಈ ತರ ಫುಲ್ ನೈಸ್ ಇತ್ತು, ತಿಕ್ಕಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೆ. ಮತ್ತೆ ನೀರ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕಮ್ಮ ಅಂತ. ಆಗ್ಲೇ ಫ್ರೈ ಮಾಡಿದ್ವಲ್ಲ ಅದೇ ಪ್ಯಾನಿಗೆ ಒಂಚೂರು ಆಯಿಲ್ ಹಾಕಿ, ಮತ್ತು ಅದಕ್ಕೆ ಆನಿಯನ್ಸ್ ಹಾಕಂತೆ. ಆನಿಯನ್ಸ್ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಬ. ಆನಿಯನ್ ಗೋಲ್ಡನ್ ಬ್ರೌನ್ ಕಲರಿಗೆ ಟರ್ನ್ ಆಗ್ತಿತ್ತು. ಈಗ ಅದಕ್ಕೆ ತೊಳೆದಿಟ್ಟದ ಚಿಕನ್ ಹಾಕ್ತೆ. ಚಿಕನಿಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಮತ್ತು ಚಿಕನ್ ಬೇಯಲಿಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಇದು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಚಿಕನ್ ಬಾಯ್ಲ್ ಆಗಿ ನೀರು ಬಿಡೋ ಥರ ಆಗ್ತಿದೆ. ಈಗ ಇದಕ್ಕೆ ನಾವು ರುಬ್ಬಿಟ್ಟಿದ್ದು ಮಸಾಲೆ ಹಾಕ್ಬಿಡುವ. ರುಬ್ಬಿಟ್ಟಿರೋ ಮಸಾಲೆ ಹಾಕಿ, ಮಿಕ್ಸಿಯಲ್ಲಿರೋ ಮಸಾಲೆಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ತೊಳೆದು ಇದಕ್ಕೆ ಹಾಕಿ ಬಿಡುವ. ಇದನ್ನ ಫ್ರೈ ಮಿಕ್ಸ್ ಮಾಡುವ. ಮಸಾಲೆ ಹಾಕಿದ್ಮೇಲೆ ಇದ್ರದ್ದು ಹಸಿ ವಾಸನೆ ಹೋಗೋ ತನಕ ಕುದಿಯಕ್ಕೆ ಬಿಡಬೇಕು. ಅದು ಕುದಿಯುವಾಗನೇ ಚಿಕನ್ ಕೂಡ ಬೇಯುತ್ತೆ, ಉಪ್ಪು ಖಾರ ಎಲ್ಲ ನೀಟಾಗಿ ಅದ್ರೊಳಗೆ ಹಿಡಿತು. ನಿಮಗೆ ಚಾಪ್ಸ್ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಅಷ್ಟನ್ನ ನೋಡಿಕೊಂಡು ನೀರು ಹಾಕಿ. ಜಾಸ್ತಿ ನೀರಾಗಿದ್ರೂ ಟೇಸ್ಟ್ ಚೆನ್ನಾಗಿರಲ್ಲ, ಸ್ವಲ್ಪ ತಿಕ್ಕಾಗಿ ಇದ್ರೆ ಚೆನ್ನಾಗಿರತ್ತೆ. ಚಿಕನ್ ಬೇಯುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಈಗ ಅದಕ್ಕೆ ಇನ್ನೊಂದು ಚೂರು ಮಸಾಲೆಗೆ ಬೇಕತ್ತ, ಅದಕ್ಕೆ ಇನ್ನೊಂದು ಚೂರು ಉಪ್ಪು ಹಾಕ್ತೆ. ಇದು ಚೆನ್ನಾಗಿ ಕುದಿಬೇಕು. ಇದು ಚೆನ್ನಾಗಿ ಕುದ್ರೆ ಚಾಪ್ಸ್ ರೆಡಿ. ಸ್ಮೆಲ್ ನೋಡ್ತಿದ್ರೆ ಫುಲ್ ಘಮ ಘಮ ಅಂತಿದೆ, ಇಲ್ಲೇ ತಿಂದ್ಬಿಡುವ ಅನ್ನೋಷ್ಟು. ನಾನು ರೈಸಿಗೆ ಆಗ್ಲೇ ಕುಕ್ಕರ್ ಇಟ್ಟಿದ್ದೆ, ಅದು ಕೂಡ ವಿಜಿಲ್ ಆಯ್ತು. ಈಗ ಇದೊಂಚೂರು ಬಾಯ್ಲ್ ಆದ್ರೆ ಪ್ಲೇಟಲ್ಲಿ ಹಾಕಿ ತಿನ್ನೋದಷ್ಟೇ. ರೈಸ್ ಆಗ್ಲೇ ವಿಜಿಲ್ ಆಗಿತ್ತು, ಓಪನ್ ಮಾಡಿ ಕಾಂಬ ಹೆಂಗಿತ್ತಂತ. ಹಾ, ಘಮ ಘಮ ಅಂತ ಉಂಟು. ಬನ್ನಿ ತೋರಿಸ್ತಿ. ಈ ತರ ಆಗಿತ್ತು ರೈಸ್, ಚಂದ ಬೆಂದಿದೆ, ಉದ್ರುದ್ರಾಗಿತ್ತು. ಕ್ಯಾಮ್ರಾ ಬ್ಲರ್ ಆಗಿತ್ತು. ಪ್ಲೇಟಿಂಗ್ ಮಾಡುವಾಗ ತೋರಿಸ್ತೆ. ಇದು ಕೂಡ ಬಾಯ್ಲ್ ಆಗ್ತಾ ಇತ್ತು.
ಒಂಚೂರು ಅದು ಚಿಕನ್ ಇದು ಸ್ವಲ್ಪ ನೀರೆಲ್ಲ ಬಿಟ್ಟು ಸ್ವಲ್ಪ ನೀರಾಗಿದೆ, ಬಟ್ ಕುದಿತ ಮತ್ತು ಗಟ್ಟಿ ಆಗ್ತು. ಬಾಯ್ಲ್ ಆಗ್ತಿದೆ, ರೈಸ್ ಆಯ್ತು, ಚಾಪ್ಸ್ ಕೂಡ ಫುಲ್ ರೆಡಿ ಆಯ್ತು. ನಿಮಿಷ ನಿಮ್ಗೇನೋ ತೋರಿಸ್ತೀನಿ. ನನ್ನ ಚಾಪ್ ಸ್ಮೆಲ್ಲಿಗೆ ನೋಡಿ, ಇವನು ಹುಡ್ಕೊ ಬಂದಿದ್ದಾನೆ, ಅಷ್ಟು ಸಖತ್ತಾಗಿ ಬರ್ತಾ ಇದೆ ಸ್ಮೆಲ್. ಅದಕ್ಕೆ ಎಲ್ಲ ಮುಗ್ದು ಪ್ಲೇಟಿಂಗ್ ಎಲ್ಲ ಆಯ್ತು. ಚಾಪ್ಸ್ ಆಗಿದೆ, ಮತ್ತೆ ಗೀ ರೈಸ್, ಸೌತೆಕಾಯಿ, ಎಗ್. ಹೇಳದೆ ಮರ್ತೋಗಿದೆ. ಟೇಸ್ಟ್ ಆಕ್ಚುಲಿ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಕ್ರೇವಿಂಗ್ ಏನಾದರೂ ಇದ್ರೆ ಅಂತೂ ಫುಲ್ ಸ್ಯಾಟಿಸ್ಫೈ ಆಗ್ತದೆ. ನಿಮಗೂ ಏನಾದರೂ ಸ್ಪೆಷಲ್ ಆಗಿ ಚಿಕನಲ್ಲಿ ಎಂಥದ್ದು ಮಾಡ್ಕೊಂಡು ತಿನ್ಬೇಕಂತ ಅನ್ಸಿದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ. ಇದನ್ನ ಸಖತ್ತಾಗಿದೆ ಮಾತ್ರ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ.